ಒಬ್ಬ ಸೋಲ್ಜರನ್ನ, ಒಬ್ಬ ಕ್ರಿಕೆಟ್ ಆಟಗಾರರನ್ನ ನಾವು ಯಾವಾಗಲೂ ನಮ್ಮ ದೇಶದವನು ಅಂತ ನೋಡ್ತೀವಾಗಲಿ, ನಮ್ಮ ದೇಶದಲ್ಲಿ ಅವನು ಯಾವ ಜಾತಿಯವನು ಅಂತ ಇವತ್ತಿನ ತನಕ ನಾವಂತೂ ನೋಡಿಲ್ಲಪ್ಪ. ನೀವು ಜಾತಿ ನೋಡಿಲ್ಲ ಅನ್ನೋ ಕಾರಣಕ್ಕೆ ಜಾತಿ ಒಂದು ಅವರ ಬೆಳವಣಿಗೆ ಅಥವಾ ಅವ್ರನ್ನ ಆಚೆ ಇಡಕ್ಕೆ ಒಂದು ಕಾರಣ ಆಗಿದೆ ಅಂತ ಹೇಳಕ್ಕಾಗಲ್ಲ. ಇಬ್ಬರಿಗೂ ಪರಸ್ಪರ ವಿರೋಧ ಐತೆ. ಯಾಕೆಂತಂದ್ರೆ ಒಬ್ರು ಹಾರ್ಡ್ಲಿ ಕ್ಯಾಸ್ಟೇ ಇರಬಾರ್ದು ಅಂತ ಹೇಳೋರು, ಇಬ್ಬರು ಕ್ಯಾಸ್ಟೇ ಇರಬಾರ್ದು ಅಂತ. ಹಾಗಾದ್ರೆ ಅಂಬೇಡ್ಕರ್ ಯಾಕೆ ಪ್ರತ್ಯೇಕ ಧರ್ಮನೇ ಪಾಲಿಸ್ಬಿಟ್ರು? ಕ್ಯಾಸ್ಟ್ಲೆಸ್ ಗ್ರೇಟ್ ಇನ್ ಸೊಸೈಟಿ ಮಾಡೋದಕ್ಕೆ ಒಂದು ಕ್ಯಾಸ್ಟ್ ಮಾಡಿದ್ರು. ಕ್ಯಾಸ್ಟ್ ಅಂತ ನೋಡಕ್ಕಾಗಲ್ಲ. It is a religion. It is an ideology that influences the people's mind. ಹಿಂದಿನ ಕಾಲದ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೂ ಇವತ್ತಿನ ಲಿಂಗಾಯತ ಧರ್ಮಕ್ಕೂ ವಾಟ್ ದ ಡಿಫರೆನ್ಸ್ ಯು ಫೈಂಡ್? ನಾನು ಲಿಂಗಾಯತ ಧರ್ಮ ಅಂತ ಪ್ರಸ್ತಾಪ ಮಾಡೋನಲ್ಲ. ಅದರಲ್ಲೂ ಡಿಫರೆನ್ಸ್ ಇದೆ. ಎವ್ರಿಥಿಂಗ್ ಡಿಪೆಂಡ್ ಆನ್ ಇಂಟರ್ಪ್ರಿಟೇಷನ್. ಪೆರಿಯಾರು ರಾಮನ್ ಹೋಗ್ತಿರ್ಲಿಲ್ಲ, ಕೃಷ್ಣನ್ ಹೋಗ್ತಿರ್ಲಿಲ್ಲ, ಸೀತೆಯನ್ನು ಹೋಗ್ತಿರ್ಲಿಲ್ಲ, ಲಕ್ಷ್ಮಣನ್ ಹೋಗ್ತಿರ್ಲಿಲ್ಲ. ಯಾವುದನ್ನ ಜನ ಸತ್ಯ ಅಲ್ಲ ಅಂತ ಗೊತ್ತಿದ್ದು ನಂಬ್ತಾರಲ್ಲ, ಅದೇ ಒಂದು ರೀತಿ ಪುರಾಣ. ಹಾಗಾದ್ರೆ ನಿಮ್ ಪ್ರಕಾರ ವಾಲ್ಮೀಕಿ ಬಕ್ರ ಮಾಡಿದ್ರ ಜನಗಳನ್ನ, ವೇದವ್ಯಾಸರು ಬಕ್ರ ಮಾಡಿದ್ರ ಜನಗಳನ್ನ? ಇವೆಲ್ಲ ಕಥೆಗಳು ಬಹಳ ವಿಭಿನ್ನವಾಗಿದೆ. ಯಾರು ಬೇಕಾದ್ರೂ ಬಂದು ರಾಮ ಇಲ್ಲ, ಕೃಷ್ಣ ಇಲ್ಲ, ರಾಮ ಸುಳ್ಳು, ಕೃಷ್ಣ ಸುಳ್ಳು ಅಂದ್ಬಿಡ್ತಾರೆ. ಪೀಪಲ್ ಡೋಂಟ್ ಹ್ಯಾವ್ ಅ ಗಟ್ಸ್ ಟು ಸೇ ದಟ್ ವಾಲ್ಮೀಕಿ ಸುಳ್ಳು. ಯಾಕಂದ್ರೆ ಇವತ್ತು ಕ್ಯಾಸ್ಟ್ ಸಿಸ್ಟಮ್ ಅಲ್ಲಿ ವಾಲ್ಮೀಕಿ ಜನಾಂಗದವ್ರು ಆಗಿ ಗುಂತಾರೆ. ಇವಾಗ ಒಂದ್ ಹೇಳ್ತಾರೆ, ನಾವು ರಾಮ ಕೃಷ್ಣ ಸುಳ್ಳು ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ನಾವು ಹಿ ಈಸ್ ಎನ್ ರೆಪ್ರೆಸೆಂಟೇಟಿವ್ ಆಫ್ ಇಂಡಿಯಾ ಅನ್ನೋದನ್ನೇ ನೋಡ್ತೀವಿ. ಒಬ್ಬ ಸೋಲ್ಜರನ್ನ, ಒಬ್ಬ ಕ್ರಿಕೆಟ್ ಆಟಗಾರರನ್ನ ನಾವು ಯಾವಾಗಲೂ ನಮ್ಮ ದೇಶದವನು ಅಂತ ನೋಡ್ತೀವಾಗಲಿ, ನಮ್ಮ ದೇಶದಲ್ಲಿ ಅವನು ಯಾವ ಜಾತಿಯವನು ಅಂತ ಇವತ್ತಿನ ತನಕ ನಾವಂತೂ ನೋಡಿಲ್ಲಪ್ಪ. ಈ ನಿಮ್ಮ ಹೊಸ ಆಲೋಚನೆ ಹೆಂಗೆ ಅಂತ ನಂಗೆ ಶಾಕ್ ಆಗ್ತಾ ಇದೆ. ನೀವು ಜಾತಿ ನೋಡಿಲ್ಲ ಅನ್ನೋ ಕಾರಣಕ್ಕೆ ಜಾತಿ ಒಂದು ಅವರ ಬೆಳವಣಿಗೆ ಅಥವಾ ಅವ್ರನ್ನ ಆಚೆ ಇಡಕ್ಕೆ ಒಂದು ಕಾರಣ ಆಗಿದೆ ಅಂತ ಹೇಳಕ್ಕಾಗಲ್ಲ, ಅಥವಾ ಹೇಳದೇ ಇರೋಕ್ಕಾಗಲ್ಲ. ಕ್ಯಾಸ್ಟ್ ಇಸ್ ಆಲ್ಸೋ ಅ ಫ್ಯಾಕ್ಟರ್. ನಮಗೆ ಅದನ್ನು ಗುರುತಿಸ್ಬೇಕು. ನನ್ನ ಪ್ರಕಾರ ಇಂಡಿಯನ್ ಕ್ರಿಕೆಟ್ ಟೀಮ್ ಉತ್ತಮಗೊಳಿಸ್ಬೇಕು ಅಂದರೆ, ಇಫ್ ಯು ವಾಂಟ್ ಟು ಮೇಕ್ ಇಟ್ ಅ ಬೆಟರ್ ಕ್ರಿಕೆಟ್ ಟೀಮ್, ನೀವು ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಹಾಕೋದು ಭಾಳ ಮುಖ್ಯ. ರಿಸರ್ವೇಷನ್ಸ್ ಹ್ಯಾಸ್ ಆಲ್ವೇಸ್ ಬೆನಿಫಿಟೆಡ್ ದ್ಯಾಟ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅಂತ ನಮಗೆ ಉದಾಹರಣೆ ಇದೆ. ಇಂಡಿಯನ್ ರೈಲ್ವೇಸ್ ನೋಡಿ, 2015 ಭಾಳ ದೊಡ್ಡ ಸ್ಟಡಿ ಮಾಡಿದ್ರು ಯೂನಿವರ್ಸಿಟಿ ಆಫ್ ಮಿಶಿಗನ್. ಇಂಡಿಯನ್ ರೈಲ್ವೇಸ್ ಬಿಗ್ಗೆಸ್ಟ್ ರಿಸರ್ವೇಷನ್ ಎಂಪ್ಲಾಯರ್ ಇನ್ ದ ವರ್ಲ್ಡ್, ಅಟ್ಲೀಸ್ಟ್ ಟಾಪ್ 1 or 2. ಆ ಇಂಡಿಯನ್ ರೈಲ್ವೇಸ್ನಲ್ಲಿ ಮೀಸಲಾತಿಯಿಂದ ಏನಾಗಿದೆ, SC STಗಳಿಂದ ಸೇರಿಸೋದ್ರಿಂದ ಏನಾಗಿದೆ, ಅದು ಪ್ರೊಡಕ್ಟಿವಿಟಿ ಕಡಿಮೆ ಆಗಿದೆ? ಇಲ್ಲ. ಅಷ್ಟೇ ಉಳಿದೇ ಇಲ್ಲ, ಪ್ರೊಡಕ್ಟಿವಿಟಿ ಹೆಚ್ಚಾಗಿದೆ. The productivity has increased because of reservations. So the idea that reservations is not merit is a flawed kind of dominant majoritarian caste mindset. See, now ಇವತ್ತಿನ ದಿನ ಕ್ರಿಕೆಟ್ ನಿಜವಾಗ್ಲೂ ನಮ್ಮ ಬ್ಯಾಟ್ ಬೀಸಕ್ಕೆ, ಬಾಲ್ ಎಸಕ್ಕೆ, ಫೀಲ್ಡಿಂಗ್ ಮಾಡೋ, ಲೀಡರ್ಶಿಪ್ ಮಾಡೋಕ್ಕೆ ನಮ್ಮ ದಲಿತ ಆದಿವಾಸಿ MBC ಯುವಕರಿಗೆ ಚಾನ್ಸ್ ಕೊಟ್ಟು ಸೇರಿಸಿದ್ರೆ ಪ್ರತಿಯೊಂದು ನಾವೇ ಗೆಲ್ತೀವಿ, ಪ್ರತಿಯೊಂದರಲ್ಲೂ ನಾವೇ ಗೆಲ್ತೀವಿ. ರೆಪ್ರೆಸೆಂಟೇಟಿವ್ ಇಂಡಿಯಾ. ಸೊ ಇಟ್ಸ್ ಟ್ರೂಲಿ ಜಸ್ಟಿಸ್ ಅದು. ಸೊ ಇದರಲ್ಲೂ ಕೂಡ ನಾವು ಸೇರಿಸ್ಬೇಕು, ಇನ್ಕ್ಲೂಡ್ ಮಾಡಬೇಕು, ಜಡ್ಜಸ್ನಲ್ಲೂ ಮಾಡಬೇಕು. ಮತ್ತು ಇಫ್ ಯು ಲುಕ್ ಆಟ್ ಇಟ್ ಇನ್ ಟರ್ಮ್ಸ್ ಆಫ್ ಜೇಲ್ಸ್, ನಮಗೆ SC ST ಧಾರ್ಮಿಕ ಅಲ್ಪಸಂಖ್ಯಾತರು ಓವರ್ ರೆಪ್ರೆಸೆಂಟೆಡ್ ಇನ್ ಜೇಲ್ಸ್, ಹೈಲಿ ಓವರ್ ರೆಪ್ರೆಸೆಂಟೆಡ್. ಅಂದರೆ ಅದು ಇಸ್ ಜಸ್ಟಿಸ್ ಅನ್ನೋ ಪ್ರಶ್ನೆ ಬರುತ್ತೆ. ಅವ್ರಿಗೆ ಒಳ್ಳೆ ಲಾಯರ್ಸ್ ಇರಲ್ಲ, ಅವ್ರಿಗೆ ದೇ ಕ್ಯಾನ್ ಗೆಟ್ ಔಟ್ ಆಫ್ ಇಟ್, ಒಳ್ಳೆ ದುಡ್ಡಿಂದ ಅದು ಬೇರೆ ಇನ್ಫ್ಲೂಯೆನ್ಸ್ ಇರಲ್ಲ. ಸೊ ಆಲ್ ದೀಸ್ ಫ್ಯಾಕ್ಟರ್ ದೀಸ್ ಆರ್ ಅದಕ್ಕೆ ನಾನು ಹೇಳಿದೆ ಫಸ್ಟೇ ಶ್ರೀನಿವಾಸ್ ಅವರೇ, ನಮ್ಗೆ ಯಾವ ಜಾತಿಯವ್ರ ವಿರುದ್ಧ ಅಲ್ಲ, ನಮಗೆ ಈ ಅನ್ಯಾಯ ಮತ್ತು ಅಸಮಾನತೆಯ ವ್ಯವಸ್ಥೆನೇ ನಮಗೆ ದೊಡ್ಡ ಶತ್ರು. ಇಟ್ ಈಸ್ ದ ಸಿಸ್ಟಮ್ ದಟ್ ಈಸ್ ದಿ ಎನಿಮಿ. ಆ ಸಿಸ್ಟಮನ್ನು ನನ್ನಂತವನು ಶ್ರೀನಿವಾಸ್ ಅವರೇ ಎಲ್ಲ ರೀತಿಯೂ ಫಲಾನುಭವಿ. ನಾನು ಯಾರ ಜೊತೆ ಕೆಲಸ ಮಾಡ್ತೀನೋ ಅವ್ರು ಎಲ್ಲ ರೀತಿಯೂ ಬಲಿಪಶು. ಈ ಒಂದು ನಡುವೆ ನಾವು ಒಂದು ಉತ್ತಮ ಸಮಾಜ ಕಟ್ಟಬೇಕು. ದ್ಯಾಟ್ ಈಸ್ ದ ಸಿಚುವೇಶನ್. ಬ್ಯಾಕ್ ಟು ಸ್ಕ್ವೇರ್. ನಾನು ಪೆರಿಯಾರ್ ಮತ್ತು ಅಂಬೇಡ್ಕರ್ ಅವರ ವಿಚಾರ ಮಾತಾಡ್ತಾ ಇದ್ವಿ. ಇಬ್ಬರಿಗೂ ಪರಸ್ಪರ ವಿರೋಧ ಐತೆ. ಯಾಕೆಂತಂದರೆ ಒಬ್ಬರು ಹಾರ್ಡ್ಲಿ ಕ್ಯಾಸ್ಟೇ ಇರಬಾರ್ದು ಅಂತ ಹೇಳೋರು, ಇಬ್ಬರು ಕ್ಯಾಸ್ಟೇ ಇರಬಾರ್ದು ಅಂತ ಹೇಳಿ. ಹಾಗಾದರೆ ಅಂಬೇಡ್ಕರ್ ಯಾಕೆ ಪ್ರತ್ಯೇಕ ಧರ್ಮನೇ ಪಾಲಿಸ್ಬಿಟ್ರು? ಕ್ಯಾಸ್ಟೇ ಇರಬೇಕು. ಕ್ಯಾಸ್ಟ್ ಇರಬೇಕು ಅನ್ನೋ ಕಾರಣಕ್ಕೆ ಪ್ರತ್ಯೇಕ ಧರ್ಮ ಶುರು ಮಾಡಿಲ್ಲ. ಕ್ಯಾಸ್ಟ್ಲೆಸ್ ಸೊಸೈಟಿನ ಕ್ರಿಯೇಟ್ ಮಾಡಬೇಕು ಅನ್ನೋ, ಕ್ಯಾಸ್ಟ್ಲೆಸ್ ಗ್ರೇಟ್ ಇನ್ ಸೊಸೈಟಿ ಮಾಡೋದಕ್ಕೆ ಒಂದು ಕ್ಯಾಸ್ಟ್ ಮಾಡಿದ್ರು. ಕ್ಯಾಸ್ಟ್ ಅಂತ ನೋಡೋಕ್ಕಾಗಲ್ಲ. ಇಟ್ ಈಸ್ ಅ ರಿಲಿಜನ್. ಇಟ್ ಈಸ್ ಅನ್ ಐಡಿಯಾಲಜಿ with that influences the people's mind. See, ಈ ರಿಲಿಜನ್ ಲೈಕ್ ಮೈಂಡೆಡ್ ಪೀಪಲ್ಸ್ಗಳನ್ನೆಲ್ಲ ಹೋಗಿ ದೀಸ್ ರಿಲಿಜನ್ಸ್, ನೀವು ಬುದ್ಧ ಧರ್ಮ, ಒಂದು ಮಟ್ಟಕ್ಕೆ ಮಹಾವೀರ ಧರ್ಮ, ಜ್ಯೋತಿಬಾ ಫುಲೆ ಧರ್ಮ, ಬಸವ ಶರಣ ಧರ್ಮ, ಗುರುನಾನಕ್ ರವಿದಾಸ ಧರ್ಮ, ಬಾಬಾ ಸಾಹೇಬ್ ಧರ್ಮ, ಇವೆಲ್ಲ ಧರ್ಮ ಸ್ಥಾಪನೆ ಆಗಿದ್ದೇ ಜಾತಿ ವಿನಾಶ ಮಾಡೋಕ್ಕೆ ನಾವೊಂದು ದೊಡ್ಡ ಮಟ್ಟದ ಒಂದು ಐಡಿಯಾಲಜಿ ಮಾಡಬೇಕು ಅನ್ನೋದೇ ಶುರು ಮಾಡಿದ್ದು. ಅದು ಕ್ಯಾಸ್ಟನ್ನು ಮುಂದುವರ್ಸೋಕ್ಕಲ್ಲ, ಕ್ಯಾಸ್ಟನ್ನು ಕಿತ್ತಾಕಕ್ಕೆ. ಇಷ್ಟೆಲ್ಲ ಜಾತಿ ನಮ್ಮ ದೇಶದಲ್ಲಿ ಇದ್ದಾಗ ಪೆರಿಯಾರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಾಮಾಜಿಕ ಹೋರಾಟಗಾರರು ಬ್ರಾಹ್ಮಣ್ಯವನ್ನೇ ಯಾಕೆ ಎಕ್ಸ್ಟ್ರೀಮ್ ಆಗಷ್ಟು ವಿರೋಧ ಮಾಡಿದರು? ಆದರೆ
ನಾನು ಕೂಡ ಯಾವುದೇ ಒಂದು ಬೇರೆ ಧಾರ್ಮಿಕ ಆಚರಣೆಗಳನ್ನ ಅಗೌರವ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ನಾನು ಒಪ್ಪೋನಲ್ಲ. ಅವತ್ತಿನ ಕಾಲಘಟ್ಟದಲ್ಲಿ ಹೆಂಗಿತ್ತು ಪರಿಸ್ಥಿತಿ, ಅವತ್ತಿನ ಕಾಲದಲ್ಲಿ ಎಷ್ಟು ಅಸಮಾನತೆ ತುಂಬಿ ತುಳುಕ್ತಾ ಇತ್ತು, ನಾನು ನೋಡಿಲ್ಲ, ಅನುಭವಿಸಿದ್ರೆ, ನಾನು ಓದ್ಕೊಂಡು ಕೇಳಿದ್ದೀನಿ. ನಮಗೆ ಅವರ ರೀತಿಯಲ್ಲಿ ಬಹಳ ಒಂದು ಅದು ಅವರ ರೀತಿಯಲ್ಲಿ ಅವ್ರ ಪ್ರತಿರೋಧ ತಂದಿದ್ದಾರೆ. ಅವ್ರು ಹೇಳಿದ್ದೆಲ್ಲ ಸರಿ ಅಂತ ನಾನು ಹೇಳೋನಲ್ಲ, ಅವ್ರು ಹೇಳಿದ್ದೆಲ್ಲ ತಪ್ಪು ಅಂತ ಹೇಳೋನಲ್ಲ. ನನಗೆ ಒಂದು ಸಮಾನತೆಗೋಸ್ಕರ ನಮ್ಗೆ ಅಂಬೇಡ್ಕರು ಬೇಕು, ಪೆರಿಯಾರು ಬೇಕು. ಪೆರಿಯಾರಿಂದ ಜಾತಿ ವಿನಾಶ, ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ಗಟ್ಟಿಯಾದ ದ್ರಾವಿಡ ಪರಿಕಲ್ಪನೆ, ಮತ್ತು ಅದರಿಂದ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಗಟ್ಟಿಯಾಗಿ ಇವತ್ತಿಗೂ ತಮಿಳುನಾಡಿನಲ್ಲಿ ದ್ರವಿಡಿಯನಿಸಮ್ ಅಂತ ಇಟ್ಕೊಂಡು ಯಾವ ಹಿಂದಿಯನ್ ಡೆಲ್ಲಿ ಪಕ್ಷಗಳು ಬರದೇ ಇರೋಂಗೆ 55-60 ವರ್ಷಗಳಿಂದ ದ್ರವಿಡಿಯನಿಸಮ್ ಇವತ್ತಿಗೂ ಜೀವಂತವಾಗಿದೆ. ಅಲ್ಲಿ ಒಂದು ಪ್ರಾದೇಶಿಕ ಶಕ್ತಿ ಅನ್ನೋದು ಕೂಡ ಗಟ್ಟಿಯಾಗಿ ಉಳಿದಿದೆ. ಅಲ್ಲಿ ಏನಿದೆ ದ್ರವಿಡಿಸಮ್ ಅಂದಿದೆ? ದ್ರವಿಡಿಯನಿಸಮ್ ಇಸ್ ಅ ಲ್ಯಾಂಗ್ವೇಜ್ ಫ್ಯಾಮಿಲಿ. ದ್ರಾವಿಡಿಯನಿಸಮ್ ರೀಜನಲ್ ಅಲ್ಲ, ಇಟ್ಸ್ ಅ ರೀಜನಲ್ ಲ್ಯಾಂಗ್ವೇಜ್ ಫ್ಯಾಮಿಲಿ. ಸೌತ್ ಇಂಡಿಯನ್ ಅಂತ ನಾವೇನು ವ್ಯಾಖ್ಯಾನಿಸ್ತೀವಿ, ಒಂದು ದ್ರಾವಿಡ ಮತ್ತು ದ್ರಾವಿಡಿಯನ್ ಈ ಎರಡಕ್ಕೂ ವ್ಯತ್ಯಾಸ ಇದೆನಾ? ದ್ರವಿಡಿಯನ್ ಈಸ್ ಅನ್ ಅಡ್ಜೆಕ್ಟಿವ್ ಫಾರ್ ದ್ರಾವಿಡ ವಿಚ್ ಇಸ್ ಮೇಬಿ ಯಾಕಂತಂದ್ರೆ ಜಾತಿ ಆಧಾರದ ಮೇಲೆ ದ್ರಾವಿಡ ಆರ್ಯ ಅಂತ ಹೇಳೋರಿದ್ದಾರೆ. ಜಾತಿ ಆಧಾರದ ಮೇಲೆ ಹೇಳ್ತಿರೋ ಅಥವಾ ಪ್ರಾಂತಾಧಾರದ ಮೇಲೆ ದ್ರಾವಿಡ ಆರ್ಯ ಅಂತ ಹೇಳ್ತೀರೋ? ಜಾತಿ ಆಧಾರದ ಮೇಲೂ ಹೇಳಲ್ಲ, ಪ್ರಾಂತ ಆಧಾರದ ಮೇಲೂ, ಇವೆಲ್ಲ ನೆಕ್ಸ್ಟ್ ಮೇನು ಭಾಷಾ ಆಧಾರದ ಮೇಲೆ. ದ್ರಾವಿಡ ಮತ್ತು ಆರ್ಯ ಅನ್ನೋದು ಇಟ್ಸ್ ಅ ಲ್ಯಾಂಗ್ವೇಜ್ ಫ್ಯಾಮಿಲಿ. ಸೊ ಪ್ರೋಟೋ ದ್ರಾವಿಡ, ಇವತ್ತು ಕಮಲ್ ಹಾಸನ್ ವಿಚಾರಗಳು ಬಹಳ ಚರ್ಚೆ ಆಯಿತು. ತಮಿಳಿಂದ ಕನ್ನಡ ಬಂದಿದೆ ಅನ್ನೋದು ಸುಳ್ಳೇ, ಅದು ಆದರೆ ಶುದ್ಧ ಸುಳ್ಳು. ಆದರೆ ತಮಿಳು, ಕನ್ನಡ, ಮಲಯಾಳಂ ಮತ್ತು ನಮಗೆ ಬೇರೆ ತೆಲುಗು ಮತ್ತು ನಮ್ಮ ತುಳು ಈ ಭಾಷೆಗಳೆಲ್ಲ ಪ್ರೋಟೋ ದ್ರವಿಡಿಯನ್ ಮೂಲದಿಂದ ಬಂದಿರೋದು. ಸಂಸ್ಕೃತ, ಆಮೇಲೆ ಬೇರೆಯವರು ಮಾತಾಡ್ತಾರೆ ಸಂಸ್ಕೃತ ಪ್ರಕೃತಿಯಿಂದ ಕನ್ನಡ ಬರಲ್ಲ, ಅದು ಶುದ್ಧ ಸುಳ್ಳೆ. ಸಂಸ್ಕೃತ ಮತ್ತು ಪ್ರಕೃತಿ ಇರ್ಬೋದು, ಬಟ್ ಇವೆಲ್ಲ ಇಂಡೋ ಆರ್ಯನ್ ಲ್ಯಾಂಗ್ವೇಜಸ್. ಸೊ ಇಟ್ಸ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್ ಫ್ಯಾಮಿಲಿ. ಬಾಬಾ ಸಾಹೇಬ್ರ ಕಾಲಘಟ್ಟದಲ್ಲಿ ಈ ಆರ್ಯನ್ ದ್ರವಿಡಿಯನ್ ಡಿಬೇಟ್ ಅನ್ನೋದು ಕೂಡ ಬಾಬಾ ಸಾಹೇಬರು ಒಪ್ತಾರೆ. ಬಟ್ ಹಿ ಡಸ್ ನಾಟ್ ಅಗ್ರಿ ವಿತ್ ದ ಫಾರಿನೈಸೇಷನ್ ಆಫ್ ಆರ್ಯನ್ಸ್. ಯಾಕಂದರೆ ಅವತ್ತಿನ ದಿನ ಬಾಲಗಂಗಾಧರ ತಿಲಕ್ ಅನ್ನೋರು ಯಾರು ಒಂದು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿ ಅವ್ರು ಶೂದ್ರರು, ಮಹಿಳೆಯರು ಶಿಕ್ಷಣ ಪಡಿಲೇಬಾರ್ದು ಅಂತ ಹೇಳಿರೋ ವ್ಯಕ್ತಿ, ಅವರೇನು ಹೇಳ್ತಾ ಇದ್ರು, ನಾವು ಮತ್ತೆ ಬ್ರಿಟಿಷ್ನವರೆಲ್ಲ ಯುರೋಪಿಂದ ಬಂದಿರೋರು, ನಾವೆಲ್ಲ ಶ್ರೇಷ್ಠ ಮನುಷ್ಯರು ಅಂತ ಹೇಳ್ತಾ ಇರುವಾಗ ಬಾಬಾ ಸಾಹೇಬ್ರು ಹೇಳೋರು, ಇಲ್ಲ ನೀವು ಕೂಡ ಇಂಡಿಯನ್ನೇ ಆರ್ಯನ್, ನೀವು ಬೇರೆ. ತಿಲಕ್ ಅದನ್ನು ಹೇಳ್ತಾ ಇದ್ದಕ್ಕೆ ಕೌಂಟರ್ ಕೊಡೋಕ್ಕೆ ಬಾಬಾ ಸಾಹೇಬ್ ಹೇಳಿದ್ದು. ಬಟ್ ನಮ್ಗೆ ಇವತ್ತಿನ ದಿನ ಅಂಬೇಡ್ಕರ್ ಆದ್ಮೇಲೆ 100 ವರ್ಷದಿಂದ ನಮ್ಗೆ ಎಷ್ಟು ಗೊತ್ತಾಗಿದೆ ಅಂದರೆ, ಹೌದು, ಆರ್ಯನ್ ಆ್ಯಂಡ್ ದ್ರವಿಡಿಯನ್ ಆರ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಫ್ಯಾಮಿಲೀಸ್. ದೇ ಮೈ ಬಿ ಡಿಫ್ರೆಂಟ್ ಕೈಂಡ್ ಆಫ್ ಎತ್ನೋ ಒಂದು ಮೈಗ್ರೇಷನ್ ಫ್ಯಾಮಿಲೀಸ್ ಅಂತ ಖಂಡಿತ ಇದೆ. ಇವಾಗ ಆರ್ಯನ್ ಮೈಗ್ರೇಷನ್ ಅನ್ನೋ ಥಿಯರಿ ಇಸ್ ಅ ವೆರಿ ವೆಲ್ ಅಕ್ಸೆಪ್ಟೆಡ್ ಥಿಯರಿ ಇನ್ ಇಂಟೆಲೆಕ್ಚುವಲ್ ಸರ್ಕಲ್ಸ್. ಅದು 3,500 ವರ್ಷಗಳಿಂದ ಒಂದು ಪ್ಯಾಸ್ಟೋರಲ್ ಗ್ರೂಪು ಇಲ್ಲಿಗೆ ಬಂತು, ಇಲ್ಲಿ ಭಾರತ ಒಂದು ಸೌತ್ ಏಷ್ಯಾಕ್ಕೆ ಬಂತು, ಒಂದು ಪ್ಯಾಸ್ಟೋರಲ್ ಗ್ರೂಪ್ ಇರಾನ್ಗೆ ಹೋಯ್ತು. ಬಟ್ ಅದಕ್ಕೂ ಸಂಸ್ಕೃತ ತಂತು, ಅದರ ಜೊತೆನೂ ಕೂಡ ಬೇರೆ ಬೇರೆ ವಿಚಾರಗಳು ಬಂತು. ನಮಗೆ ವೇದಗಳು, ನಮಗೆ ಈ ವರ್ಣಾಶ್ರಮ ವ್ಯವಸ್ಥೆ ಇದೆಲ್ಲ ಬಂತು. ಬಟ್ ಇಟ್ ವಾಸ್ ನಾಟ್ ರೂಟೆಡ್ ಇನ್ ಭಾರತ. ಅದು ಒಂದು ಮೈಗ್ರೇಷನ್, ವಲಸೆ ಬಂದಿರೋದು ಅಂತ ನಮಗೆ ಪ್ರತಿಯೊಂದು ನಮಗೆ ಗೊತ್ತಿದೆ. ಸೊ ಹಾಗೆ ನೋಡೋಕೆ ಹೋದರೆ ಹಿಂದೂ ಧರ್ಮನೂ ಕೂಡ ಒಂದು ವಲಸೆ ಧರ್ಮ, ಇಸ್ಲಾಂ ಧರ್ಮನೂ ವಲಸೆ ಧರ್ಮ, ಕ್ರೈಸ್ತ ಧರ್ಮನೂ ವಲಸೆ ಧರ್ಮ. ಹಾಗಿದ್ದಾಗ ಯಾರೂ ಕೂಡ ನಮ್ಮ ಭಾರತೀಯರಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ನಮ್ಮ ಭಾರತೀಯರದೇ. ಆದರೆ ಇವೆಲ್ಲ ಒಂದು ಹೊರಗಡೆಯಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರೋದು ಅಂತ. ಹಿಂದೂಗಳು ಮೂಲ ನಿವಾಸಿಗಳಲ್ಲ ಅನ್ನೋದು ವಾದ. ಹಿಂದೂಗಳಂತ ಅಂತ ಹೇಳೋದಲ್ಲ, ಹಿಂದೂ ಧರ್ಮ. ಹಿಂದೂಗಳಂದ್ರೆ ಯಾರು ಅಂತ ಪ್ರಶ್ನೆ ಬರ್ತದೆ. ನಾವು ಇವತ್ತು 65,000 ವರ್ಷಗಳಿಂದ ಯಾರೇ ಇದ್ರೂ ಎಲ್ಲ ಮೂಲ ನಿವಾಸಿಗಳೇ, ಎಲ್ಲ ಮೂಲತಃ ಈ ಒಂದು ದ್ರಾವಿಡಂದು ಕಲ್ಲಿನ ಮೂಲ ನಿವಾಸಿಗಳೇ ಯಾರು. ಸೊ ಆ ನಿಟ್ಟಿನಲ್ಲಿ ಈ ಮೂಲ ನಿವಾಸಿ ಪ್ರಶ್ನೆ ಅನ್ನೋಕ್ಕಿಂತ ಎಲ್ಲರೂ ನಮ್ಮವರೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ವೈಚಾರಿಕವಾಗಿ ನೋಡಬೇಕು ಅಂದರೆ ಸಂಸ್ಕೃತ ಮತ್ತು ವೇದಸು ವರ್ಣಾಶ್ರಮ ಅಲ್ಲ, ಆರ್ಯನವರು ಹೊರಗಿಂದ ಬಂದಿದ್ದು, ಅದು ಒಂದು ವಲಸೆಯಾಗಿ ಒಂದು ಆಮದು ಮಾಡಿರೋದು ಅಂತ ಹೇಳೋದು ಸುಳ್ಳಿಲ್ಲ. ಪೆರಿಯಾರು ಅಷ್ಟು ಎಕ್ಸ್ಟ್ರೀಮ್ ಆಗಿ ಬ್ರಾಹ್ಮಣ್ಯವನ್ನು ವಿರೋಧ ಮಾಡ್ತಾ ಇರುವಾಗ ಅವರ ಕೊನೆ ಹಂತದಲ್ಲಿ ತಮಿಳ್ನಾಡಲ್ಲಿ ಪೊಲಿಟಿಕಲ್ ಸ್ಟ್ರಾಂಗ್ ಆಗುತ್ತೆ. ಇನ್ಫ್ಯಾಕ್ಟ್ ಕರುಣಾನಿಧಿ ಇರ್ತಾರೆ, ಅಂದರೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾ ಇರುತ್ತೆ, ಅವ್ರದ್ದು ಏನೇ ಸಿದ್ಧಾಂತಗಳಿದ್ದರು, ಅಜೆಂಡಾ ಇದ್ದರು. ಆದರೆ ತಮಿಳ್ನಾಡಿಗೆ ಒಂದು ದೊಡ್ಡ ಎಕ್ಸ್ಟ್ರೀಮ್ ಲೆವೆಲಲ್ಲಿ ರೆವಿನ್ಯೂ ತಂದು ಕೊಟ್ಟದ್ದು ಅಲ್ಲಿಯ ಹಿಂದೂ ದೇವಾಲಯಗಳು. ಪೆರಿಯಾರ್ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ರ? ಆ ದೇವಾಲಯಗಳ ದುಡ್ಡನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ರ? ನನಗೂ ಇವಾಗ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಯಾಕೆ ಹೇಳ್ತೀರಾ ಅಂದರೆ, ನನಗೆ ಅವತ್ತಿನ ದಿನ ಪೆರಿಯಾರ್ ಅವರು ಟೆಂಪಲ್ಸ್ ಮಸ್ಟ್ ಬಿ ಅಂಡರ್ ಗವರ್ಮೆಂಟ್ ಕಂಟ್ರೋಲ್ ಅಂತ ಅವ್ರು ಅದಕ್ಕೆ ಬೆಂಬಲ ಸೂಚಿಸಿದ್ರು ಅಂತ ನನಗೆ ಬಂದಿದೆ.
ಸೂಚಿಸಿದಿರಾ? ಹೌದಾ. ಟೆಂಪಲ್ಸ್ ಮಸ್ಟ್ ಬಿ ಅಂಡರ್ ಗವರ್ಮೆಂಟ್. ಓನ್ಲಿ ಟೆಂಪಲ್ಸ್ ಟೆಂಪಲ್ಸ್ ಅಂತ ಅವ್ರು ಹೇಳಿದ್ರು ಅವತ್ತಿನ ದಿನ. ನೀವು ವ್ಯಾಖ್ಯಾನಿಸಿದ ಟೆಂಪಲ್ಸ್ ಅದು ಒಂದು ರೀತಿ ಫೈನಾನ್ಷಿಯಲಿ ಸ್ಟ್ರಾಂಗ್. ನಾನು ಇವತ್ತಿನ ದಿನ ಹೆಂಗ್ ವ್ಯಾಖ್ಯಾನಿಸ್ತೀನಿ ಅಂದರೆ, ಅಕಾರ್ಡಿಂಗ್ ಟು ಮೈ ಐಡಿಯಾಸ್ ಆಫ್ ಟ್ರೂ ಸೆಕ್ಯುಲರಿಸಮ್, ನನ್ನ ಪ್ರಕಾರ ಐ ಡೋಂಟ್ ಬಿಲೀವ್ ಟೆಂಪಲ್ಸ್ ಎಕ್ಸೆಪ್ಟ್ ಇಫ್ ದರ್ ಹಿಸ್ಟಾರಿಕಲ್ ಸೈಟ್ಸ್ ಬಿಟ್ಟರೆ, ಟೆಂಪಲ್ಸ್ ಐ ಬಿಲೀವ್ ಶುಡ್ ಬಿ ಔಟ್ ಆಫ್ ಗವರ್ಮೆಂಟ್ ಕಂಟ್ರೋಲ್. ನನ್ನ ಪ್ರಕಾರ ಫ್ರೀ ಟೆಂಪಲ್ಸ್ ಫ್ರಮ್ ಗವರ್ಮೆಂಟ್. ಫೈನ್, ಫ್ಯಾಂಟಾಸ್ಟಿಕ್. ನನಗೆ ಯಾಕಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ, ಸೆಕ್ಯುಲರಿಸಮ್ ಅಂದಾಗ, ಬಟ್ ಫ್ರೀ ಟೆಂಪಲ್ಸ್ ಅಂದ್ರೂ ಕೂಡ ಯು ಮಸ್ಟ್ ಲೈಕ್ ಎನಿ ಪ್ರೈವೇಟ್ ಬಾಡಿ ಯು ಮಸ್ಟ್ ಟ್ಯಾಕ್ಸ್ ಅಂಡ್ ರೆಗ್ಯುಲೇಟ್. ಟ್ಯಾಕ್ಸ್ ಕಟ್ತಾರೆ, ಫೈನ್. ಟ್ಯಾಕ್ಸ್ ಅಂಡ್ ಟೆಂಪಲ್ ಬೇಕಾಗಿಲ್ಲ, ಇಲ್ಲ, ಟ್ಯಾಕ್ಸ್ ಅಂಡ್ ರೆಗ್ಯುಲೇಟ್ ಮಾಡ್ತಾರೆ, ಅದಕ್ಕೆ ನಾನು ಒಪ್ಪಿಗೆ ಇದೆ. ಬಟ್ ಅದು ದಟ್ ಇಸ್ ಟ್ರೂ ಸೆಕ್ಯುಲರಿಸಮ್. ಸೊ ಆ ವಾದಕ್ಕೆ ನನಗೂ ಒಪ್ಪಿಗೆ ಇದೆ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಪೆರಿಯಾರ್ದು ಫೇಕ್ ಸೆಕ್ಯುಲರಿಸಮ್ ಅಂತ ಆಯ್ತು. ಫೇಕ್ ಸೆಕ್ಯುಲರಿಸಮ್ ಅಲ್ಲ, ಆ ಕಾಲಘಟ್ಟದಲ್ಲಿ ಆ ರೀತಿ ತೀರ್ಮಾನ ಮಾಡಬೇಕಾಗಿತ್ತು, ಆ ರೀತಿ ನಿಯಂತ್ರಣ ಮಾಡಬೇಕಾಗಿ ಬಂದಿತ್ತು. ಬಟ್ ಇವತ್ತಿನ ದಿನ, ಬಟ್ ಐರನಿ ಏನ್ ಗೊತ್ತಾ, ಇವತ್ತು ನಮಗೆ ಎಲ್ಲೋ ಒಂದ್ ಕಡೆ ನಾನು ಲೇಖನ ಓದ್ತಾ ಇದೆ, 1,80,000 ಅಷ್ಟು ಒಂದು ಟೆಂಪಲ್ಸ್ ಇದೆ. 35,000 ಟೆಂಪಲ್ಸ್ ಮುಜರಾಯಿ ಇಲಾಖೆನಲ್ಲಿದೆ ಕರ್ನಾಟಕದಲ್ಲಿ, 35,100. ಆ 35,000 ಟೆಂಪಲ್ಗಳು ಬಸವರಾಜ ಬೊಮ್ಮಾಯಿ ಅವರು ಫ್ರೀ ಮಾಡಬೇಕು ಅಂತ ಬಂದಾಗಲೂ ಕೂಡ ನನಗೂ ಅದಕ್ಕೆ ಒಪ್ಪಿಗೆ ಇದೆ ಅಂತ ಇಟ್ಕೊಂಡ್ರು. ಅಲ್ಲಿ 200 ಟೆಂಪಲ್ಗಳು ಮಾತ್ರ ಜನ ಅದಕ್ಕೆ ಇಂಟ್ರೆಸ್ಟ್ ತೊಗೊಳ್ತಾ ಇದ್ರು. ಯಾಕೆ ಟೆಂಪಲ್ ಇಂಟ್ರೆಸ್ಟ್ ತೊಗೊಳ್ತಾ ಇದ್ರು? ಅವಾಗ ಸ್ವಲ್ಪ ಬಿಗ್ ಮನಿ ಟೆಂಪಲ್ಸ್. ಈ ಬೇರೆ 34,000 ಚಿಲ್ಡ್ರೆ ಟೆಂಪಲ್ಗಳು ಯಾರು ಇಂಟ್ರೆಸ್ಟ್ ತೊಗೊಳ್ತಾ ಇಲ್ಲ. ಸೊ ಅದಕ್ಕೂ ಒಂದು ಪ್ರಾಬ್ಲಮ್ ಗ್ರೇಡ್ ಮಾಡಿದ್ದಾರೆ ಅದನ್ನ ಟೆಂಪಲ್ಸ್ ಫೈನಾನ್ಷಿಯಲಿ. ನಾನು ಹೇಳ್ತಾ ಇದ್ದೆ ಎ ಗ್ರೇಡ್, ಬಿ ಗ್ರೇಡ್ ಅಂತ. ಓಕೆ, ಸೊ ಆ ಕಾರಣಕ್ಕೆ ಎಷ್ಟೋ ಟೆಂಪಲ್ಸ್ಗಳನ್ನ ಇಂಟ್ರೆಸ್ಟ್ ತೊಗೊತಾ ಇದ್ರೆ, ವಾಟ್ ಎವರ್ ದ ರೀಸನ್ ಮೇ ಬಿ, ನೀವು ಒಂದು ಟ್ರಸ್ಟ್ ಮಾಡಿ ನೀವು ಫ್ರೀ ದ ಟೆಂಪಲ್ಸ್ ಅಂತ ನನ್ನ ಪ್ರಕಾರ. ಆ್ಯಂಡ್ ದೆನ್ ಇಫ್ ನೀವು ಯಾರನ್ನು ಸೇರಿಸ್ಕೊಳ್ಳಲ್ವೋ ನಿಮಗೆ ಬಿಟ್ಟಿದ್ದು, ನೀವು ನಿಮ್ಮ ಇಷ್ಟ ಬಂದಂಗೆ ಸೇರಿಸಿ, ನಿಮ್ಗೆ ಇಷ್ಟ ಬಂದರೆ ಸೇರಿಸಿ. ಇಟ್ಸ್ ಅ ಪ್ರೈವೇಟ್ ಬಾಡಿ. ಇವಾಗ ಹಾಗಿದ್ದಾಗ ಇಟ್ಸ್ ನಾಟ್ ಲೈಕ್ ನೀವು ಎಷ್ಟೋ ಜನ ಹೇಳ್ತಾರೆ ನಾವು ದಲಿತರನ್ನು ಸೇರಿಸಲ್ಲ. ದಲಿತರಿಗೆ ಅವ್ರದ್ದೇ ಆದ ಬೇರೆ ಬೇರೆ ಧಾರ್ಮಿಕವಾದ ವಿಚಾರಗಳು ಇದೆ, ಅವ್ರು ಅದನ್ನು ಮುಂದುವರ್ಸ್ಕೊತಾರೆ. ದೇವಸ್ಥಾನದಿಂದನೇ ಬಂದ್ಬಿಟ್ಟು ಅವ್ರಿಗೆ ಸೋಕಾಳ್ ಮೋಕ್ಷ ಸಿಗ್ಬೇಕು ಅನ್ನೋದೇನಿಲ್ವಲ್ಲ. ಇಂಟ್ರೆಸ್ಟೆಡ್ ವಿಲ್ ಕಮ್. ಇಷ್ಟ ಬರೋರು ಬರ್ಲಿ, ಇಷ್ಟ ಬಿಡೋರು ಬಿಡ್ಲಿ, ಬರೋರು ಬರ್ಲಿ, ಬರಕ್ ಇಷ್ಟ ಇಲ್ಲ ಬರಕ್ ಬಿಡಲ್ಲ ಆದ್ರೆ ಬೇರೆ ಕಡೆ ಹೋಗ್ಲಿ ಅಷ್ಟೇ. ಅಲ್ಲ, ಈಗಂತೂ ಕೆಲವು ಹಳ್ಳಿಗಳಲ್ಲಿ ಇದೇನೋ ಈ ವಾತಾವರಣ, ಬಟ್ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ಧಾರ್ಮಿಕ ಕ್ಷೇತ್ರಗಳಿಗೆ ತಿರುಪತಿಗೆ ಹೋಗೋದು. ತಿರುಪತಿಗೆ ಹೋದಾಗ ನೀವು ಯಾವ ಜಾತಿ, ಕೆಳಜಾತಿಯವರ, ನೀವು ಅನ್ಟಚಬಲ್ ಕೇಳಲ್ಲ. ಧರ್ಮಸ್ಥಳಕ್ಕೆ ಹೋದರೆ ಕೇಳಲ್ಲ. ಎಲ್ಲ ಕಡೆ ಎಲ್ಲೂ ದೇವಸ್ಥಾನದಲ್ಲಿ ಪ್ರವೇಶ ಇದೆ. ಆದರೆ ಕೆಲವ್ರದ್ದು ಒಂದು ಎಕ್ಸ್ಟ್ರೀಮ್ ವಾದ ಇದೆ, ಗರ್ಭಗುಡಿಯಲ್ಲಿ ಹೋಗಬೇಕು ನಾವು. ಏನು ಹೇಳ್ತೀರಿ ಇದಕ್ಕೆ? ದೇವರನ್ನು ಮುಟ್ಟಬೇಕು ನಾವು. ಏನು ಬ್ರಾಹ್ಮಣರಷ್ಟೇ ಮುಟ್ಟಬೇಕಾ? ಬ್ರಾಹ್ಮಣರಷ್ಟೇ ಮಾಡಬೇಕು ಪೂಜೆ? ನನಗೆ ನಾನು ನೋಡಿ ಸರ್ಕಾರದ ಅಡಿಯಲ್ಲಿದ್ದಾಗ, ಅಲ್ಲ ಸರ್ಕಾರದ ಅಡಿ ಆಯಿತು, ಸರ್ಕಾರದ ಕಪಿಮುಷ್ಟಿಯಿಂದ ಅದು ಹೊರಗೆ ಇರಲಿ, ಆದರೆ ನಾನು ಗರ್ಭಗುಡಿಗೆ ಹೋಗ್ತೀನಿ ಅಂತ ವಾದ ಮಾಡೋರಿದ್ದಾರೆ. ನಾನು ಯಾವ ಧರ್ಮನೂ ಸುಧಾರಣೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಐ ಡೋಂಟ್ ಬಿಲೀವ್ ಇಟ್ಸ್ ದ ಗವರ್ಮೆಂಟ್ಸ್ ಜಾಬ್ ಟು ಡೂ ಎನಿ ಕೈಂಡ್ ಆಫ್ ರಿಲಿಜಿಯಸ್ ಕೈಂಡ್ ಆಫ್ ರೆಫರ್ಮೇಷನ್ ಇನ್ ಟರ್ಮ್ಸ್ ಆಫ್ ರಿಲಿಜನ್. ನಾನು ಕೂಡ ಹೇಳಿದ್ದೀನಿ ಕೆಲವು ಸಲ, ಈ ಬೇರೆ ಬೇರೆ ಸರ್ಕಾರಗಳು ಮಾಡ್ತಾರೆ, ಏನು ಹೇಳ್ತಾರೆ ಅಂದರೆ ಎಲ್ಲ ಜಾತಿಯವರು, ಎಲ್ಲ ಲಿಂಗದವರು ಪೂಜಾರಿ ಅರ್ಚಕರಾಗಲಿ, ಅದೆಲ್ಲ ನನಗೆ ಕನ್ವಿನ್ಸ್ ಆಗೋದಕ್ಕಿಂತ ಹೆಚ್ಚಾಗಿ ನೀವು ಧರ್ಮ ಇಟ್ಕೊಂಡು ನೀವು ನಿಮ್ಮ ಧಾರ್ಮಿಕ ಕ್ಷೇತ್ರಗಳು ಸರ್ಕಾರದಿಂದ ಹೊರಗಿಡಿ. ನೀವು ಯಾರನ್ನು ಬೇಕಾದರೂ ನೀವು ಅರ್ಚಕರು ಮಾಡಿ, ಯಾರನ್ನು ಬೇಕಾದರೂ ಸೇರಿಸ್ಕೊಳ್ಳಿ, ಯಾರನ್ನು ಸೇರಿಸ್ತೀರಿ, ನಿಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಬಿಟ್ಟಿತ್ತು. ದಟ್ ಈಸ್ ಯುವರ್ ಬಿಲೀಫ್. ನಾವು ಸರ್ಕಾರ ನೋಡ್ಕೊಂಡು ವಿ ವಾಂಟ್ ಅ ಸೆಕ್ಯುಲರ್ ಗವರ್ಮೆಂಟ್, ವಿ ವಾಂಟ್ ಅ ಟ್ರೂಲಿ ಧರ್ಮ ನಿರಪೇಕ್ಷ ಗವರ್ಮೆಂಟ್, ವಿ ವಾಂಟ್ ಅ ಜಸ್ಟ್ ಆ್ಯಂಡ್ ಇಕ್ವಾಲಿಟೇರಿಯನ್ ಗವರ್ಮೆಂಟ್. ನಾವು ಧರ್ಮದ ವಿಚಾರದಲ್ಲಿ ಯಾಕೆ ಹಾಕ್ಬೇಕು? ಮಾಡೋರು ಬೇಡಿ. ಹಾಗಾದರೆ ಬ್ರಾಹ್ಮಣ್ಯದ ಮೇಲೆ ವಿರೋಧ ಯಾಕೆ? ಬ್ರಾಹ್ಮಣ್ಯ ಅನ್ನೋದು ವ್ಯವಸ್ಥಿತ ಪಿಡುಗೋದು. ಹೆಂಗೆ? ಅದು ಇವತ್ತಿನ ದಿನ ಒಂದು ಜನ್ಮ ಆಧಾರಿತವಾದ ಶ್ರೇಣಿ. ಅದು ಅಂದರೆ ಇವತ್ತಿನ ದಿನ ಇಟ್ಸ್ ನಾಟ್ ಅ ರಿಲಿಜಿಯಸ್ ಎಲಿಮೆಂಟ್ ಅನ್ನೋ ನಿಮ್ಮ ಇದರಲ್ಲಿ ನೀವು ಇಟ್ಕೋಬೋದು, ಅದು ಯಾರು ಬೇಕಾದರೂ ಅವ್ರು ಇಟ್ಕೋಬೋದು. ಬಟ್ ಒನ್ ಇಟ್ಸ್ ಅ ಸೋಷಲ್ ಈವನ್, ಒನ್ ಇಟ್ಸ್ ಅ ಸೋಷಿಯಲ್ ಇನ್ಇಕ್ವಾಲಿಟಿ, ಒನ್ ಇಟ್ಸ್ ಅ ಆಕ್ಯುಪೇಷನಲ್ ಇನ್ಇಕ್ವಾಲಿಟಿ, ಒನ್ ಇಟ್ಸ್ ಅ ಜೆಂಡರ್ ಇನ್ಇಕ್ವಾಲಿಟಿ, ಒನ್ ಇಟ್ಸ್ ಅ ಇನ್ಸ್ಟಿಟ್ಯೂಷನಲ್ ಜಡ್ಜ್ ಬೇಸ್ಡ್ ಇನ್ಇಕ್ವಾಲಿಟಿ. ಆವಾಗ ನಾನು ನಿಮಗೆ ಕ್ರಿಕೆಟ್ ಉದಾಹರಣೆ ಕೊಡ್ತಿದ್ದೆ, ಅದು ಒಂದು ಬ್ರಾಹ್ಮಣ್ಯದ ಒಂದು ಉದಾಹರಣೆನೇ. ಹಾಗಿದ್ದಾಗ ಅದು ವ್ಯವಸ್ಥಿತವಾಗಿದೆ. ಆ ವ್ಯವಸ್ಥಿತವಾದ ಅನ್ಯಾಯ. ವಾಟ್ ಇಸ್ ಬ್ರಾಹ್ಮಣ್ಯ ಅಂತ? ಬ್ರಾಹ್ಮಣ್ಯ ನಾನು ಏನು ನೋಡ್ತೀನಿ ಶ್ರೀನಿವಾಸ್ ಅವರೇ ಅಂದರೆ, ಅದು ಒಂದು ಜನ್ಮ ಆಧಾರಿತವಾದ ಶ್ರೇಣಿ. ಆಕ್ಸೆಸ್ ಟು ರಿಸೋರ್ಸಸ್ ಆರ್ ಲ್ಯಾಕ್ ಆಫ್ ಆಕ್ಸೆಸ್ ಟು ರಿಸೋರ್ಸಸ್. ಇವಾಗ ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ನಿಮ್ಗೆಲ್ಲ ರೀತಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ, ಭೂಮಿಯ ಸವಲತ್ತು ಸಿಗುತ್ತೆ. ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ಎಲ್ಲ ರೀತಿ ವಂಚನೆ.
This is a ಸಿಗೋ ಸಮುದಾಯಗಳೆಲ್ಲ ಬ್ರಾಹ್ಮಣ್ಯಕ್ಕೆ ಸಂಬಂಧಪಟ್ಟಿದ್ದ. ಸಿಗೋ ಸಮುದಾಯಗಳಲ್ಲ, ಸಿಗೋ ವ್ಯವಸ್ಥೆ, ಈ ಶ್ರೇಣೀಕೃತ ವ್ಯವಸ್ಥೆನೇ ಬ್ರಾಹ್ಮಣ್ಯದ ವ್ಯವಸ್ಥೆ. ಇದು ಇಸ್ ಅ ಬರ್ತ್ ಬೇಸ್ಡ್ ಹೈಯರಾರ್ಕಿ. ಈ ಬರ್ತ್ ಬೇಸ್ಡ್ ಹೈಯರಾರ್ಕಿ ಕ್ಯಾನ್ ಬಿ ಕನೆಕ್ಟೆಡ್ ಟು ಒನ್ ಆರ್ ದಿ ಅದರ್ ರಿಲಿಜನ್ ಅಂತ ಇಟ್ಕೊಳ್ಳೋಣ. ಆ ರಿಲಿಜನ್ನಲ್ಲಿರೋ ಚೌಕಟ್ಟಿನಲ್ಲಿರೋ ಬರ್ತ್ ಬೇಸ್ಡ್ ಹೈಯರಾರ್ಕಿ ನನಗೇನು ಸಂಬಂಧ ಇಲ್ಲ, ಅದು ಆ ರಿಲಿಜನ್ಗೆ ಸಂಬಂಧಪಟ್ಟಿದ್ದು. ಸೊಸೈಟಿನ ಸಮಾಜದಲ್ಲಿರೋ ಆ ಬರ್ತ್ ಬೇಸ್ಡ್ ಹೈಯರಾರ್ಕಿನ ಕಿತ್ತಾಕ್ಲೇಬೇಕು. ಇದಕ್ಕೂ ಭೂಮಿಗೆ ಸಂಬಂಧ ಇದೆ, ಇದಕ್ಕೂ ಉದ್ಯೋಗಕ್ಕೆ ಸಂಬಂಧ ಇದೆ, ಇದಕ್ಕೂ ನಾನು ಅವೆಲ್ಲ ಹೇಳಿದ ಲಿಂಗಕ್ಕೂ ಸಂಬಂಧ ಇದೆ, ಇದಕ್ಕೂ ನಮಗೆ ಆರ್ಥಿಕತೆಗೆ ದೊಡ್ಡ ಸಂಬಂಧ ಇದೆ. ನಾವು ಎಷ್ಟೋ ಅಂಕಿಅಂಶಗಳು ನೋಡ್ತೀವಿ. ವ್ಯಾಸ್ಟ್ ಮೆಜಾರಿಟಿ ಆಫ್ ದ ವೆಲ್ತ್ ಇಸ್ ಹೆಲ್ಡ್ ಬೈ ಅಪರ್ ಕ್ಯಾಸ್ಟ್ ಕಮ್ಯುನಿಟೀಸ್. SC STs 30%, 27% ಇದ್ರೂ ಕೂಡ 25%, ದೇರ್ 40, 50, 60% ಇನ್ ಪಾವರ್ಟಿ ಲೆವೆಲ್ಸ್ ಅಲ್ಲಿ, ಬಡತನದಲ್ಲಿ. ಸೊ ದೀಸ್ ಆರ್ ಆಲ್ ಬೇಸ್ಡ್ ಆನ್ ಬ್ರಹ್ಮನಿಸಮ್ ಒನ್ ವೇ. ಬಟ್ ಬ್ರಹ್ಮನಿಸಮ್ ನಮ್ಮ ಅಷ್ಟೇ ಅಲ್ಲ ನಮ್ಮ ಶತ್ರು. ಪುರುಷ ಪ್ರಧಾನ ವ್ಯವಸ್ಥೆ, ಬ್ರಾಹ್ಮಣ್ಯದ ವ್ಯವಸ್ಥೆ, ಬಂಡವಾಳಶಾಹಿ ವ್ಯವಸ್ಥೆ, ಭಾಷೆಯ ತಾರತಮ್ಯ, ಎನಿಥಿಂಗ್ ದಟ್ ಪ್ರಮೋಟ್ಸ್ ಇನ್ಇಕ್ವಾಲಿಟಿ. ಸಿ, ರಿಲಿಜಿಯಸ್ ಐಡಿಯಾಲಜಿ ಅನ್ನೋದಕ್ಕಿಂತ ಎನಿಥಿಂಗ್ ದಟ್ ಪ್ರಮೋಟ್ಸ್ ಇನ್ಇಕ್ವಾಲಿಟಿ ಅನ್ನೋ ಇನ್ಸ್ಟಿಟ್ಯೂಷನಲ್ ವ್ಯವಸ್ಥಿತ ಲೆವೆಲು ನಮ್ಮ ಶತ್ರು. ಅಸಮಾನತೆ. ಸೊ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆನೇ ನಮ್ಗೆ ಶತ್ರು. But we must divorce the system and the government and the society from these religious institutions. ಆ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಸ್ವಾತಂತ್ರ್ಯ ನಾನು ಬಿಡಬೇಕು ಅಂತ ನನ್ನ ಮಾತು. ಅಂದರೆ ಹಿಂದಿನ ಕಾಲದ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೂ ಇವತ್ತಿನ ಲಿಂಗಾಯತ ಧರ್ಮಕ್ಕೂ ವಾಟ್ ದ ಡಿಫ್ರೆನ್ಸ್ ಯು ಆರ್ ಫೈಂಡಿಂಗ್? ನಾನು ಲಿಂಗಾಯತ ಧರ್ಮ ಅಂತ ಪ್ರಸ್ತಾಪ ಮಾಡೋನಲ್ಲ, ನಾನು ಅದನ್ನು ಬಸವ ಧರ್ಮ ಅಥವಾ ಶರಣ ಧರ್ಮ ಅಂತ ಹೇಳ್ತೀನಿ. ಅದನ್ನು ಅಂದರೆ ಅದರಲ್ಲೂ ಡಿಫ್ರೆನ್ಸ್ ಇದೆನಾ? ನೀವು ಹೆಂಗೆ ವ್ಯಾಖ್ಯಾನಿಸ್ತೀರ ಮೇಲೆ ಮಾಡಿ, ಎಲ್ಲ ಎವ್ರಿಥಿಂಗ್ಸ್ ಡಿಪೆಂಡ್ ಆನ್ ಇಂಟರ್ಪ್ರಿಟೇಷನ್. ಇವಾಗ ಆನ್ ದೇರ್ ಪರ್ಸನಲ್ ಪಾಯಿಂಟ್ ಆಫ್ ವ್ಯೂ. ಪಾಯಿಂಟ್ ಆಫ್ ವ್ಯೂ. ಸೊ ಇವತ್ತು ನಮಗೆ ಬಸವ ಧರ್ಮ, ಇವಾಗ ನಾವು ಬುದ್ಧ ಅನ್ನೋದು ಒಂದು ವ್ಯಕ್ತಿ, ಮಹಾವೀರ ಒಂದು ವ್ಯಕ್ತಿ, ಬಾಬಾ ಸಾಹೇಬ್ ಒಂದು ವ್ಯಕ್ತಿ, ಜ್ಯೋತಿಬಾ ಫುಲೆ ಒಂದು ವ್ಯಕ್ತಿ. ಆದರೆ ಬಸವಣ್ಣ ಮತ್ತು ಶರಣರು ಮಿನಿಮಮ್ 770 ಜನ ಆದರೂ ಇರ್ತಾರಲ್ಲ. ಸೊ ನಾವು ಇವತ್ತು ಬಸವ ಧರ್ಮ ಅಂತ ಕರೆದ್ರೆ ಬಸವಣ್ಣವ್ರು ಒಂದು ಧರ್ಮ, ಅಲ್ಲಮ್ಮ ಪ್ರಭುಗೆ ಒಂದು ಧರ್ಮ, ಅಕ್ಕಮಹಾದೇವಿಗೆ ಒಂದು ಧರ್ಮ, ಅಥವಾ ನಮಗೆ ದೇವರದಾಸಮ್ಮಗೆ ಒಂದು ಧರ್ಮ, ಎಲ್ಲರಿಗೂ ಒಂದು ಧರ್ಮ, ಮಾದಾರ ಚೆನ್ನೈಗೆ ಒಂದು ಧರ್ಮ ಬೇಕಾಗತ್ತೆ ಆ ರೀತಿ. ಅಥವಾ ಎಲ್ಲರನ್ನೂ ಸೇರ್ಕೊಂಡು ಒಂದು ಬಸವ ಶರಣ ಧರ್ಮ ಅಂತ ವ್ಯಾಖ್ಯಾನಿಸ್ಬೋದು. ಇಟ್ ಡಿಪೆಂಡ್ಸ್. ಬಟ್ ಏನೇ ಇದ್ರೂ ನನ್ನ ಪ್ರಕಾರ ಅದಕ್ಕೆ ಮಾನ್ಯತೆ ಸಿಗಬೇಕು. ಆ ಮಾನ್ಯತೆ ಪರವಾಗಿ ನಾನಿದ್ದೀನಿ. ಅದು ನಾನಂತೂ ಯಾವ ಇಷ್ಟಲಿಂಗ ಪೂಜೆ ಮಾಡೋನಲ್ಲ, ನಾನು ಯಾವ ಪೂಜೆ ಪುನಸ್ಕಾರ ಮಾಡೋನಲ್ಲ. ಬಟ್ ನನಗೆ ಮತ್ತೆ ಹೇಳಿದಾರಲ್ಲ ಬಸವಣ್ಣವ್ರು ಹೇಳಿದ್ದಾರೆ. ಬಟ್ ನನಗೆ ಅಲ್ಲಮ್ಮ ಫಾರ್ ನೂಲಿಯ ಚಂದೆಯ ಇಷ್ಟಲಿಂಗ ಪೂಜೆ ನಾವು ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾದ್ರೆ ಅವರು ಮತ್ತು ಬಸವಣ್ಣ ಇಬ್ರು ವಿರೋಧಿಗಳಾಯ್ತಲ್ಲ? ವಿರೋಧಿಗಳಂದ್ರೆ ವಿಚಾರದ ಅನುಭವ ಮಂಟಪ ಅದಕ್ಕೆ ಇದ್ದಿದ್ದು ಶ್ರೀನಿವಾಸ್ ಅವರೇ. ಅನುಭವ ಮಂಟಪದಲ್ಲಿ ಎಲ್ಲ ತರ ಇದ್ರು. ನಿಮಗೆ ಬಸವಣ್ಣ ಒಂದು ಕೂಡಲ ಸಂಗಮ ಅಂತ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಅಂತ ಇಷ್ಟಲಿಂಗ ಅಂತ ಹೇಳ್ಬೋದು. ಅಲ್ಲಮ್ಮ ಪ್ರಭು ದೇವರೇ ಸತ್ತೋಗಿದ್ದಾನೆ ಅಂತ ಹೇಳ್ತಾರೆ. ನಮಗೆ ಒಬ್ಬೊಬ್ರು ಗಂಡ ಅಂತ ಅಕ್ಕಮಹಾದೇವಿ ಹೇಳ್ತಾರೆ. ಗುಹೇಶ್ವರ ಅಂತ ಹೇಳ್ಬೋದು ಅಲ್ಲಮ್ಮ ಪ್ರಭು. ಬಟ್ ಹಿ ಆಲ್ಸೋ ಬಿಲೀವ್ಸ್ ಇನ್ ಅ ವೆರಿ ಅಗ್ನಾಸ್ಟಿಕ್ ವೇ. ಸೊ ನಮಗೆ ಒಬ್ಬೊಬ್ರದ್ದು ಇಂಟರ್ಪ್ರಿಟೇಷನ್ ಒಂದೊಂದು ಥರ ಇರುತ್ತೆ. ದ್ಯಾಟ್ ಈಸ್ ದ ವಂಡರ್ ಆಫ್ ದ ಅನುಭವ ಮಂಟಪ. ಸೊ ಆ ನಿಟ್ಟಿನಲ್ಲಿ ಅದಕ್ಕೆ ನೀವು ಶರಣ ಧರ್ಮ ಅಂದರೆ ಅದು ಹೆಂಗೆ ವ್ಯಾಖ್ಯಾನಿಸ್ತೀರ, ಬಸವ ಧರ್ಮ ಹೆಂಗೆ ವ್ಯಾಖ್ಯಾನಿಸ್ತೀರ. ಬಟ್ ಒಂದು ಪ್ರತ್ಯೇಕ ಧರ್ಮ ಅಂತ ಗುರುತಿಸಲೇಬೇಕು ಅನ್ನೋದು ನನ್ನ ವಾದ ಖಂಡಿತ ಇದೆ. ಬಟ್ ನಾನು ಇಷ್ಟಲಿಂಗ ಪೂಜೆ ಮಾಡಲ್ಲ. ಬಟ್ ಎಲ್ಲ ಪೂಜೆಗಳಿಗಿಂತ ಇಷ್ಟಲಿಂಗ ಪೂಜೆ ಬಹಳ ಅದ್ಭುತವಾದ ಪೂಜೆ ಅಂತ ನನ್ನ ವ್ಯಾಖ್ಯಾನ. ಯಾಕೆ ಅಂದರೆ ಅದು ಅಸ್ಪೃಶ್ಯನ ಅಂಗೈಯಲ್ಲಿ ಯಾವೊಂದು ದಿಕ್ಕಿಲ್ಲದೆ, ಯಾವೊಂದು ದಿಕ್ಕು ಇದೇ ದಿಕ್ಕೇ ಇರಬೇಕು ಅಂತ ಏನಿದೆ, ಯಾವೊಂದು ಸಮಯ ಇಲ್ಲ, ಯಾವೊಂದು ಲಿಂಗ ಅಂದರೆ ಯಾರು ಬೇಕಾದರೂ, ಗಂಡಸು ಹೆಂಗಸು ಟ್ರಾನ್ಸ್ಜೆಂಡರ್ ಯಾರು ಬೇಕಾದರೂ ಮಾಡ್ಬೋದು. ಅದು ಒಂದು ಯಾವೊಂದು ಮಧ್ಯವರ್ತಿ ಇಲ್ಲ, ಪೂಜಾರಿಗಳು ಯಾರೂ ಇಲ್ಲ. ಯಾವ ಒಂದು ಎಲ್ಲೇ ಒಂದು ವೈಜ್ಞಾನಿಕವಾಗಿ ನೀವೇ ನಿಮ್ಮ ರೀತಿಯಲ್ಲಿ ಮಾಡ್ಬೋದು. ಅದು ಅದ್ಭುತವಾದ ಪೂಜೆ. ಬಟ್ ಅದಕ್ಕಿಂತ ಅದ್ಭುತ ನನ್ನ ಪ್ರಕಾರ ಪೂಜೆ ಮಾಡದೇ ಇರೋದು, ಒಂದು ವೈಜ್ಞಾನಿಕವಾಗಿ ನೈತಿಕವಾಗಿ ಪೂಜೆ ಮಾಡದೇ ಇರೋದು, ಒಂದು ವೈಜ್ಞಾನಿಕವಾಗಿ ನೈತಿಕವಾಗಿ ಒಂದು ಪ್ರಾಮಾಣಿಕವಾಗಿ ಬದುಕೋದು, ಅದನ್ನ ನಮ್ಮ ಉದ್ದೇಶ. ಬಟ್ ಇಷ್ಟ ಒಂದು ಉತ್ತಮವಾದ ಅದನ್ನ ಒಂದು ಮೆಡಿಟೇಷನ್ ರೀತಿಯಲ್ಲಿ ಮಾಡಿದ್ರೆ. ನೀವು ಹೇಳಿದ ಮೇಲೆ ಬೇಂದ್ರೆ ಅವರು ಒಂದು ಮಾತು ನೆನಪಾಗ್ತೀವಿ. ಏನ್ ಹೇಳಿದ್ರು? ಚೈತನ್ಯದ ಪೂಜೆ ಅಂತ ಒಂದು ಗಮನ ಹೊಡೆದಿದೆ. ಚೈತನ್ಯದ ಪೂಜೆ ನಡೆದಾದ ನೋಡು ತಂಗಿ ಆ ಭಂಗದ ಭಂಗಿ. ತಂಗಿ ಅಂದ್ರೆ ಸಿಸ್ಟರ್ ಅಲ್ಲ, ತಂಗುದಾಣ. ನಿಂತು ನೋಡು ತಂಗಿ ನಿಂದ್ರು ಅಂತ. ಚೈತನ್ಯದ ಪೂಜಾ ನಡೆದಾದ ನೋಡು ತಂಗಿ ನಿಂತು ನೋಡು ಆ ಭಂಗದ ಭಂಗಿ. ಪೂಜೆ ಎಂಬುದೇ ಮೊದಲನೇ ಹೂವು, ಅರಳೋಣ ನಾವು ನೀವು. ವಾಟ್ ಸಚ್ ಎಕ್ಸ್ಟ್ರಾರ್ಡಿನರಿ ಕವನ ಅದು. ಅಂದ್ರೆ ದೇವರಿಗೆ ನಾವು ನೈವೇದ್ಯ ಮಾಡಬೇಕಲ್ಲ,
ಏನ್ ನೈವೇದ್ಯ ಅಂತ ಕೇಳಿದ್ರೆ ಒಳ್ಳೆ ಮಾತುಗಳೇ ನೈವೇದ್ಯ. ಒಳ್ಳೆ ಮಾತು, ಒಳ್ಳೆ ಒಳ್ಳೆ ಮಾತುಗಳೇ ನೈವೇದ್ಯ. ಅಲ್ಲಲ್ಲ ಆಹಾಹ ಅಮ್ಮಮ್ಮ ಅಂದ್ರೆ ಏನಿದು ಅಲ್ಲಲ್ಲ ಆಹಾಹ ಅಮ್ಮಮ್ಮ ಅಂತಂದ್ರೆ ಚೈತನ್ಯದ ಪೂಜೆಯನ್ನ ನಾವು ಫೀಲ್ ಮಾಡಿದಾಗ, ಒಳ್ಳೆತನದಿಂದ ಬದುಕಿದಾಗ ವಿ ಕಾಂಟ್ ಎಕ್ಸ್ಪ್ಲೇನ್. ಈಗೇನೋ ನೋಡಿದಾಗ ಅಬ್ಬಬ್ಬಬ್ಬಬ್ಬ ಅಂತೀವಿ, ಅಬ್ಬಬ್ಬಬ್ಬಕ್ಕೆ ಮೀನಿಂಗ್ ಇಲ್ಲ. ಇಟ್ಸ್ ಜಸ್ಟ್ ಎಕ್ಸ್ಪೀರಿಯನ್ಸ್. ಹಾಗೆ ಆ ಚೈತನ್ಯದ ಪೂಜೆಯನ್ನು ನಾವು ಅರ್ಥಕೊಂಡಾಗ ಅಲ್ಲಲ್ಲ ಆಹಾಹ ಅಮ್ಮಮ್ಮ ಘನವೋ ಘನ ನಿಮ್ಮ ಮಹಿಮಾ ಅಂತ ಎಕ್ಸ್ಟ್ರಾರ್ಡಿನರಿ. ನೀವು ಹೇಳಿದಕ್ಕೆ ಅದು ನೆನಪಾಯ್ತು ನನಗೆ. ಭಾಳ ಚೆನ್ನಾಗಿದೆ. ಬಟ್ ಅದೇ ಈ ದೇವರನ್ನೋ ಪರಿಕಲ್ಪನೆ ನಮ್ಮ ಕಣ್ಣಲ್ಲಿ ಅಂದರೆ ಅಷ್ಟು ಎಕ್ಸ್ಟ್ರೀಮ್ ಲೆವೆಲಿನ ವಿರೋಧ ಪೆರಿಯಾರ್ ಮಾಡಿದ್ದನ್ನು ನೀವು ಒಪ್ತೀರಾ ಅಂತ ಆಗಿನ ಕಾಲದಲ್ಲಿ? ಪೆರಿಯಾರ್ದು ಪ್ರತಿ ಒಂದನ್ನು ಆ್ಯಂಡ್ ಒನ್ ಥಿಂಗ್ ನಾನು ಕೇಳ್ಪಟ್ಟಿದ್ದೇನು ಅಂತಂದರೆ, ಪೆರಿಯಾರು ರಾಮನ ಒಪ್ತಿರ್ಲಿಲ್ಲ, ಕೃಷ್ಣನ ಒಪ್ತಿರ್ಲಿಲ್ಲ, ಸೀತೆನ ಒಪ್ತಿರ್ಲಿಲ್ಲ, ಲಕ್ಷ್ಮಣನ ಒಪ್ತಿರ್ಲಿಲ್ಲ, ಆದರೆ ಆಂಜನೇಯನ ವಿರೋಧ ಮಾಡ್ತಾ ಇರಲಿಲ್ಲ ಅಂತ ಕೇಳ್ಪಟ್ಟಿದ್ದೆ. ಸೌತ್ ಅನ್ನೋ ಕಾರಣಕ್ಕೆ ನನಗೆ ಅದೆಲ್ಲ ಗೊತ್ತಿಲ್ಲ. ಬಟ್ ವೈಜ್ಞಾನಿಕತೆ ಅನ್ನೋದು ಬಹಳ ಮುಖ್ಯ ಆಯ್ತು ನನಗೆ. ಆಕ್ಚುಲಿ ಹೀಸ್ ಟ್ರೈಬಲ್ ಅನ್ನೋದಕ್ಕೆ ನನಗೆ ಒಂದು ಹೇಳ್ತೀನಿ, ನನಗೆ ಈ ಒಂದು ರಾಮಾಯಣಗಳು, ಮಹಾಭಾರತಗಳು, ಈ ಒಂದು ಪುರಾಣಗಳ ಬಗ್ಗೆ ನನಗೆ ಬಹಳ ಒಂದು ಕುತೂಹಲ, ಆಸಕ್ತಿ, ಮತ್ತೆ ನನಗೂ ಕೂಡ ವಿಶೇಷವಾದ ಪ್ರೀತಿ. ಅಂದರೆ ನಾನು ಇದನ್ನ ಒಂದು ಧರ್ಮಕ್ಕೆ ನಾನು ವ್ಯಾಖ್ಯಾನಿಸಲ್ಲ. ಯಾಕಂದ್ರೆ ಈ ಪುರಾಣಗಳೆಲ್ಲ ಒಪ್ತೀರಿ ಈ ಪುರಾಣ ಅಂದ್ರೆ ಏನು? ಪುರಾಣ ಅಂದ್ರೆ ಹೆಚ್ಚು ಕಮ್ಮಿ ಯಾವುದನ್ನ ಜನ ಸತ್ಯ ಅಲ್ಲ ಅಂತ ಗೊತ್ತಿದ್ದು ನಂಬ್ತಾರಲ್ಲ, ಅದೇ ಒಂದು ರೀತಿ ಪುರಾಣ ಆಗುತ್ತೆ. ಹಾಗಾದ್ರೆ ನಿಮ್ಮ ಪ್ರಕಾರ ವಾಲ್ಮೀಕಿ ಬಕ್ರ ಮಾಡಿದ್ರ ಜನಗಳನ್ನ, ವೇದವ್ಯಾಸರು ಬಕ್ರ ಮಾಡಿದ್ರ ಜನಗಳನ್ನ? ಅಂದ್ರೆ ಇವೆಲ್ಲ ಕಥೆಗಳು ಬಹಳ ವಿಭಿನ್ನವಾಗಿದೆ. ಈಗ ಬರ್ದವ್ರು ಅವರೇ ಅಲ್ಲ, ವಿಶೇಷವಾಗಿ. ಬಟ್ ಈಗ ನೋಡಿ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತ ಒಂದ್ ಹೇಳ್ತೀನಿ, ಅಲ್ಲಲ್ಲ ಒಂದು ನಿಮಿಷ, ಇವತ್ತು ನಾನು ಒಂದು ಹೇಳ್ಬಿಡ್ತೀನಿ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಯಾರು ಬೇಕಾದರೂ ಬಂದು ರಾಮ ಇಲ್ಲ, ಕೃಷ್ಣ ಇಲ್ಲ, ರಾಮ ಸುಳ್ಳು, ಕೃಷ್ಣ ಸುಳ್ಳು ಅಂದ್ಬಿಡ್ತಾರೆ. ಆದರೆ ಪೀಪಲ್ ಡೋಂಟ್ ಹ್ಯಾವ್ ಅ ಗಟ್ಸ್ ಟು ಸೇ ದಟ್ ವಾಲ್ಮೀಕಿ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವತ್ತು ಕ್ಯಾಸ್ಟ್ ಸಿಸ್ಟಮಲ್ಲಿ ವಾಲ್ಮೀಕಿ ಜನಾಂಗದವ್ರು ಆಗಿ ಗುಮ್ತಾರೆ ಅದನ್ನು ಹೇಳಿದರೆ. ಇವಾಗ ಒಂದ್ ಹೇಳ್ತೀನಿ, ನಾವು ರಾಮ ಕೃಷ್ಣ ಸುಳ್ಳು ಅಂತ ಹೇಳ್ತಾ ಇಲ್ಲ. ಬಟ್ ನಮಗೆ ಒಂದ್ ಹೇಳ್ತೀನಿ, ನಮಗೆ 300 ರಾಮಾಯಣಗಳಿದಾವೆ. ವಾಲ್ಮೀಕಿ ರಾಮಾಯಣ ಒಂದ್ ರಾಮಾಯಣ, ರಾಮಾಯಣ ಇದೆ, ಜೈನ ರಾಮಾಯಣ ಇದೆ, ಕಂಬ ರಾಮಾಯಣ ಇದೆ, ತುಳಸಿದಾಸ್ ರಾಮಾಯಣ ಇದೆ, 300 ರಾಮಾಯಣ, ಕುವೆಂಪು ರಾಮಾಯಣನೂ ಇದೆ. ರಾಮಾಯಣ ದರ್ಶನ ಹೌದು. ನಮಗೆ 300 ಮೇಲಿದೆ. ಒಂದೊಂದು ರಾಮಾಯಣದಲ್ಲಿ ರಾಮ ಸೀತೆ ನಮ್ಗೆ ಗೊತ್ತಿದೆ, ವಾಲ್ಮೀಕಿ ಕಥೆ, ವಾಲ್ಮೀಕಿ ಬರೆಯೋ ರಾಮಾಯಣ. ಕೆಲವು ರಾಮಾಯಣದಲ್ಲಿ ರಾವಣನೇ ಹೀರೋ, 10 ತಲೆ ರಾಮ ಸಾಯಿಸ್ತಾರೆ, 100 ತಲೆ ರಾವಣ ಬರ್ತಾರೆ, ಸೀತೆ ಸಾಯಿಸ್ತಾರೆ. ಕೆಲವರು ರಾಮ ಸೀತಾ ಅಣ್ಣ ತಂಗಿ ಆಗಿರ್ಬೋದು, ಕೆಲವರು ಸೀತನ ಮಗಳೇ ರಾವಣ ಆಗಿರ್ಬೋದು, ರಾವಣನ ಮಗಳೇ ಸೀತೆ ಆಗಿರ್ಬೋದು. ಕೆಲವ್ರದಲ್ಲಿ ಇಂಡೋನೇಷಿಯನ್ ರಾಮಾಯಣದಲ್ಲಿ ಹನುಮಾನೇ ಒಂದು ಬಹಳ ದೊಡ್ಡ ಪ್ರಮೋಷನ್. ಅದು ರಾಮ ಬಂದು ಕೊನೆಗೆ ರಾವಣನ ಸಾಯಿಸ್ಬೋದು, ಬಟ್ ಇಡೀ ಕತೆ ಹನುಮನ ಮೇಲೆ, ಸುಗ್ರೀವನ ಮೇಲಿದೆ. ವಿಶೇಷ ಇವೆಲ್ಲ ನಮ್ಮ ಒಂದು ಭಾರತ. ಅದನ್ನ ಅದಕ್ಕೆ ಮೂಲ ರಾಮಾಯಣ ಅನ್ನೋದು ಒಂದಿದೆಯಲ್ಲ, ಮೂಲ ರಾಮಾಯಣ ಅಂತ ಯಾವ್ದು ವಾಲ್ಮೀಕಿಗಳು ಬರೆದಿದ್ದು ಮೂಲ ರಾಮಾಯಣ ಅಲ್ಲ ಅಂತೀರಾ? A.K. ರಾಮಾನುಜನ್ ಹೇಳೋ ಪ್ರಕಾರ ದೇರ್ ಇಸ್ ನೋ ಊರ್ ಟೆಕ್ಸ್ಟ್, ದೇರ್ ಇಸ್ ನೋ ಮೂಲ ಟೆಕ್ಸ್ಟ್ ರಾಮಾಯಣಕ್ಕೆ. ಅವರ ಒಂದು 300 ರಾಮಾಯಣಸ್ ಬಗ್ಗೆ ಬರೀತಾರೆ. ಅವರ ಹೇಳೋ ಪ್ರಕಾರ ನಮಗೆ ಯಾವಾಗ ಆಳುವ ಶಕ್ತಿಗಳ ಒಂದು ರೀತಿ ನ್ಯಾರೇಟಿವ್ ಅವರ ಸಮಾಜದ ಬಗ್ಗೆ ವ್ಯಾಖ್ಯಾನಿಸೋದು ಕಟ್ಟಿದಾಗ ಆ ರಾಮಾಯಣಕ್ಕೆ ಜಾಸ್ತಿ ಬೆಲೆ ಸಿಗುತ್ತೆ. ಸೊ ಈ ಒಂದು ಶ್ರೇಣೀಕೃತ ಅಸಮಾನತೆಯನ್ನು ಉಳಿಸೋದೇ ಒಂದು ರೀತಿ ವಾಲ್ಮೀಕಿ ರಾಮಾಯಣದಲ್ಲಿ ಹೆಚ್ಚಾಗಿ ಇದ್ದರು ಇರಬಹುದು. ಆಗಿನ ಕಾಲದಲ್ಲಿ ಬೇಡ್ರು ಬಹಳ ಸ್ಟ್ರಾಂಗ್ ಆಗಿದ್ರು ಅಂತ, ಬೇಡ್ರು ಬಹಳ ಸ್ಟ್ರಾಂಗ್ ಅಂತ ಹೇಳಿ ನಾನು ವಾಲ್ಮೀಕಿ ಇವ್ರು ಹೇಳೋ ವ್ಯಾಖ್ಯಾನದ ಪ್ರಕಾರ, ನಿಮ್ಮ ವ್ಯಾಖ್ಯಾನ ಪ್ರಕಾರ ಕೆಳಜಾತಿಯವರು ಆಗಿನ ಕಾಲದಲ್ಲೂ ತ್ರೇತಾಯುಗದಲ್ಲೂ ಸ್ಟ್ರಾಂಗ್ ಆಗಿದ್ರು ಅಂತ ಆಯ್ತಲ್ಲ. ನೀವು ವಾಲ್ಮೀಕಿ ಅನ್ನೋರು ಬೇಡ್ರು ಅನ್ನೋದು ನಿಜ ಇರ್ಬೋದು, ಬಟ್ ಅವರು ಬರೆದಿರೋ ರಾಮಾಯಣದಲ್ಲಿ ನಮ್ಗೆ ಇವತ್ತಿಗೂ ಕೂಡ ಒಂದು ಶ್ರೇಣೀಕೃತ ಅಸಮಾನತೆ ಅನ್ನೋದಿದೆ. ಅದರಲ್ಲಿ ಅದು ಸೀತೆನ ಅಗ್ನಿ ಪರೀಕ್ಷೆನ ಹಾಕ್ತೀವಿ. ಅದರಲ್ಲಿ ಒಂದು ನೀವು ಅಯೋಧ್ಯದ ಕ್ಷತ್ರಿಯರು ಇರ್ತಾರೆ, ಹೆಚ್ಚಾಗಿ ದಕ್ಷಿಣ ಭಾರತಕ್ಕೆ ಬಂದಾಗ ಕಪಿಗಳಾಗ್ತೀವಿ, ಇನ್ನೂ ಕಡಿಮೆ ಹೋದ್ರೆ ಇನ್ನು ಶ್ರೀಲಂಕಾ ಹೋದ್ರೆ ರಾಕ್ಷಸರಾಗ್ತಾರೆ. ಇಲ್ಲಿ ಒಂದು ನಮ್ಮ ಶೂದ್ರ ಶಂಭೂಕ, ಅದು ಒಂದು ರೀತಿ ನೀವು ಕತೆ ಕೇಳಿದ್ದೀರಾ, ಶೂದ್ರ ಶಂಭೂಕನನ್ನ ರಾಮ ತಲೆ ಕಡಿತಾರೆ ಅಂತ. ಅದು ವಾಲ್ಮೀಕಿ ರಾಮಾಯಣ ಬರುತ್ತೋ ಇಲ್ವೋ ಅದು ಡಿಸ್ಕಷನ್ ಇದೆ. ಬಟ್ ಏನೇ ಇದ್ರೂ ಕೂಡ ನಮ್ಮ ಒಂದು ಪೌರಾಣಿಕ ಒಂದು ವೈವಿಧ್ಯತೆ ಬಹಳ ಅದ್ಭುತವಾಗಿದೆ. ಮತ್ತೆ ನಾನು ಕೂಡ ಒಂದು ಹೇಳ್ತೀನಿ, ಇವೆಲ್ಲ ಬಂದಿರೋದು ಹೆಚ್ಚಾಗಿ 2,000 ವರ್ಷ ಬುದ್ಧ ಮತ್ತು ಮಹಾವೀರನ ನಂತರ ಬಂದಿರೋದು. ಇವೆಲ್ಲ ಒಂದು 2,000 ವರ್ಷದ ಹಿನ್ನೆಲೆ ಮಹಾಭಾರತಗಳು, ರಾಮಾಯಣಗಳು. ಸೊ ಅದಕ್ಕೆ ಮುಂಚೆ ಇರಲಿಲ್ಲ. ಸೊ ಇದು ವೇದನ ಕಾಲದಲ್ಲಿ ಇರಲಿಲ್ಲ. 1000 ವರ್ಷ ವೇದಿಕ್ ಪೀರಿಯಡ್ ಇದ್ದಾಗ ರಾಮಾಯಣ ಮಹಾಭಾರತ ಇರಲಿಲ್ಲ. ಆಗ ಬರೀ ವೇದಗಳು ಮಾತ್ರ ಇತ್ತು, ವೇದಗಳಿದ್ವು, ಹೋಮ ಹವನಗಳಿತ್ತು, ಯಜ್ಞಗಳಿದ್ವು. ಅದನ್ನ ಒಂದು ರೀತಿ ಬಹಳ ಕ್ರಿಟಿಕಲ್ ಪಾಯಿಂಟ್ ಇನ್ ಹಿಸ್ಟ್ರಿ ಇಸ್ ದ ಬುದ್ಧ ಮಹಾವೀರ ಪಾಯಿಂಟ್ 2,500 years ago. ಅದು ಒಂದು 1000 ವರ್ಷದ ವೇದಿಕ್ ಪೀರಿಯಡ್ ಎಂಡ್ ಆಗಿದ್ದು, ಬುದ್ಧನ ಕಾಲ ದೊಡ್ಡ ಪ್ರಮಾಣದಲ್ಲಿ ಹೋಗಿತ್ತು. ಅದರ ನಂತರ ಒಂದು 400-500 ವರ್ಷ ನಂತರ ಬಂದಿದ್ದು ಇತಿಹಾಸ, ಸಾಹಿತ್ಯ, ಸತ್ಯಗಳನ್ನು
ಎಷ್ಟೋ ರೀತಿ ತಿರುಚಲ್ಪಟ್ಟಿರೋ ಆಳುವ ಶಕ್ತಿಗಳು, ವಿಚಾರವಂತರು ಅಂತ ಹೇಳ್ಕೊಳ್ಳೋರು ಭಾಳ ಜನ ಪ್ರಭಾವಿಗಳು ಮಾಡ್ಕೊಂಡು ಬಂದಿದ್ದಾರೆ. ಅದು ಇವತ್ತು ನೆನ್ನೆಯ ಕಥೆ ಅಲ್ಲ, ಸಾವಿರಾರು ವರ್ಷದಿಂದ ನಡೀತಾ ಬಂದಿದೆ. ನಾವು ಉತ್ತಮ ಆಲೋಚನೆ ಜನರ ಮುಂದೆ ಇಡಬೇಕು. ದಿಸ್ ಇಸ್ ಅ ಡೆಮೊಕ್ರಾಟಿಕ್ ಪ್ರಾಸೆಸ್. ಯಾರನ್ನು ಬಾಯಿ ಮುಚ್ಚಿಸೋ ಪ್ರಶ್ನೆ ಬರಲ್ಲ, ಯಾರನ್ನು ಸೈಲೆನ್ಸ್ ಮಾಡೋ ಪ್ರಶ್ನೆ ಬರಲ್ಲ, ಯಾರನ್ನು ಕೂಡ ನಾನು ಒಬ್ಬನೇ ಸತ್ಯ ಅಂತ ಹೇಳೋದಕ್ಕಿಂತ ನಾನು ಜನರ ಮುಂದೆ ಇಡ್ತೀನಪ್ಪ, ನನ್ನ ಪ್ರಕಾರ ಇದು ಸತ್ಯ, ನನ್ನ ಪ್ರಕಾರ ಈ ಸಮಾಜ ಅನ್ನೋದೇ ಸತ್ಯ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅನ್ನೋದು ನಾನು ಇಷ್ಟು ವರ್ಷಗಳಿಂದ ಹೇಳ್ತಾ ಬಂದಿದ್ದೆ.